ರಾಜ್ಯದ 3 ಬೈ ಎಲೆಕ್ಷನ್ಗಳಲ್ಲಿ 3ಕ್ಕೆ 3 ಕಡೆಗಳಲ್ಲಿ ಕಾಂಗ್ರೆಸ್ ವಿಜಯ ಮಾಲೆಯನ್ನ ಹಾಕಿಕೊಂಡಿದೆ. ಈ ಮೂಲಕವಾಗಿ ಸಂಡೂರು, ಶಿಗ್ಗಾವಿ, ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದು ಬೀಗಿದ್ರೆ ಸೋತಿರುವಂತಹ ಅಭ್ಯರ್ಥಿಗಳು ಮತ್ತೆ ಗೆಲ್ಲುವಂತಹ ವಿಶ್ವಾಸದ ಜೊತೆಗೆ ಕೆಲವೊಂದಷ್ಟು ಆರೋಪಗಳನ್ನು ಕೂಡ ಮಾಡಿದ್ದಾರೆ. ಈ ಸೋಲು ಗೆಲುವು ಯಾರಿಗೆ ಶಕ್ತಿ ತುಂಬಿದೆ, ಯಾರ ಶಕ್ತಿಯನ್ನ ಹೀನ ಮಾಡಿದೆ ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಕೆಲವು ನಾಯಕರಿಂದ ವ್ಯಕ್ತವಾಗ್ತಾ ಇದೆ. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಗೆಲುವು ದಾಖಲು ಮಾಡಿದ್ದಾರೆ. ನಿಖಿಲ್ 3ನೇ ಬಾರಿ ಸೋಲನ್ನ ಕಂಡಿದ್ದಾರೆ. ಸಂಡೂರಿನಲ್ಲಿ ಅನ್ನಪೂರ್ಣ ತುಕಾರಾಂ ಅವರು ಗೆಲುವನ್ನ ದಾಖಲು ಮಾಡಿಕೊಂಡಿದ್ದಾರೆ. ಶಿಗ್ಗಾವಿಯಲ್ಲಿ ಯಾಸಿರ್ ಪಠಾಣ್ ಗೆಲುವನ್ನ ದಾಖಲು ಮಾಡಿಕೊಳ್ಳುವ ಮೂಲಕ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಸೋಲನ್ನ ಕಂಡಿದ್ದಾರೆ. ಈ ಮೂಲಕ ಈ 3 ಬೈ ಎಲೆಕ್ಷನ್ಗಳಲ್ಲಿ 2 ಕಡೆಗಳಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಪುತ್ರರು ಸೋಲನ್ನ ಅನುಭವಿಸಿದ್ದಾರೆ. ಅದರಲ್ಲೂ ಕೂಡ ಚನ್ನಪಟ್ಟಣ ವಿಚಾರಕ್ಕೆ ಬರೋದಾದ್ರೆ ನಿಖಿಲ್ಗೆ ಇದೊಂದು ಎನರ್ಜಿ ಬೂಸ್ಟರ್ ಆಗಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಹೊಂದಲಾಗಿತ್ತಾದರೂ ಕೂಡ ಮತ್ತೆ ಸೋಲಿನ ರುಚಿಯನ್ನ ಅವರು ಅನುಭವಿಸಿದ್ದಾರೆ. ಮತ್ತೆ ಅಭಿಮನ್ಯು ಪಾತ್ರವೇ ಮುಂದುವರೆದಿದೆ. ರಾಜ್ಯದ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಕಿಲಕಿಲ ಅಂತಿದೆ. ಚನ್ನಪಟ್ಟಣ ಗದ್ದುಗೆಯನ್ನ ಸಿಪಿ ಯೋಗೇಶ್ವರ್ ಏರಿದ್ದಾರೆ. ನಿಖಿಲ್ ಕುಮಾರಸ್ವಾಮಿಗೆ ಹ್ಯಾಟ್ರಿಕ್ ಸೋಲಿದು. ಕಾಂಗ್ರೆಸ್ಗೆ ಚಕ್ರವ್ಯೂಹ ಭೇದಿಸಲು ನಿಖಿಲ್ಗೆ ಆಗಲೇ ಇಲ್ಲ. 25,515 ಮತಗಳ ಅಂತರದಿಂದ ಯೋಗೇಶ್ವರ್ ಗೆಲುವು ದಾಖಲು ಮಾಡಿದ್ದಾರೆ. ಮಗನನ್ನ ಸೋಲಿಸಿದ್ದೇ ಎಚ್.ಡಿ. ಕುಮಾರಸ್ವಾಮಿ ಅಂತ ಗೆಲುವಿನ ನಂತರದಲ್ಲಿ ಸಿಪಿವೈ ಅವರ ಮಾತು. ರಾಜ್ಯದ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದ ನಂತರದಲ್ಲಿ ಒಕ್ಕಲಿಗ ದೈತ್ಯ ಶಕ್ತಿ ಗೌಡರ ಶಕ್ತಿ ಕುಂದಿದೆ ಅಂತ ಕೂಡ ಡಿಸಿಎಂ ಹಾಗೆ ಯೋಗೇಶ್ವರ್ ಅವರು ವ್ಯಾಖ್ಯಾನಿಸಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಹೈ ವೋಲ್ಟೇಜ್ ಕಣದಲ್ಲಿ ಗೆದ್ದು ಬೀಗಿದ ಯೋಗೇಶ್ವರ್, ಎಚ್ಡಿಕೆ ಪುತ್ರ ನಿಖಿಲ್ಗೆ ಹ್ಯಾಟ್ರಿಕ್ ಸೋಲು. ಕಾಂಗ್ರೆಸ್ ಚಕ್ರವ್ಯೂಹ ಭೇದಿಸಲು ವಿಫಲವಾದ ನಿಖಿಲ್. ಹೌದು, ದೇಶದಲ್ಲಿ ಮಹಾರಾಷ್ಟ್ರ, ಜಾರ್ಖಂಡ್ ವಿಧಾನಸಭೆ ನಡೆದರೂ ಕರ್ನಾಟಕದ ಹೈ ವೋಲ್ಟೇಜ್ ಕಣವಾಗಿರೋ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಗೆದ್ದು ಬೀಗಿದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮೊಮ್ಮಗನ ಗೆಲುವಿಗೆ ಹಳ್ಳಿಗಳಲ್ಲಿ ಪ್ರಚಾರ ನಡೆಸಿದ್ರು. ಕೇಂದ್ರ ಸಚಿವ ಕುಮಾರಸ್ವಾಮಿ ರಾಜಕೀಯ ದಾಳ ಉರುಳಿಸಿದ್ರು. ಕಾಂಗ್ರೆಸ್ ರೂಪಿಸಿದ್ದ ಚಕ್ರವ್ಯೂಹ ಭೇದಿಸಲು ವಿಫಲರಾಗಿ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಸೋಲು ಒಪ್ಪಿಕೊಂಡಿದ್ದಾರೆ. ಮಂಡ್ಯ ಲೋಕಸಭೆ, ರಾಮನಗರ ವಿಧಾನಸಭೆ ಬಳಿಕ 3ನೇ ಬಾರಿಗೆ ನಿಖಿಲ್ ಸೋಲುಂಡಿದ್ದಾರೆ. ಚಕ್ರವ್ಯೂಹ ಭೇದಿಸಿ ಅರ್ಜುನನಂತೆ ಹೊರಬರುತ್ತೇನೆ, 1 ಬಾರಿ ಅವಕಾಶ ಕೊಡಿ ಎಂದಿದ್ದ ನಿಖಿಲ್. ಮೊಮ್ಮಗನನ್ನ ಗೆಲ್ಲಿಸೋ ಶಪಥ ಮಾಡಿದ್ದ ದೇವೇಗೌಡರು. ಹಾಗ್ ನೋಡಿದ್ರೆ ಚನ್ನಪಟ್ಟಣ ಉಪಚುನಾವಣೆ ಕಣದಲ್ಲಿ ಮಾತಿನ ಸಮರವು ಜೋರಾಗಿತ್ತು. ಈ ಹಿಂದೆ 2 ಬಾರಿ ಸೋತಿದ್ದ ನಿಖಿಲ್ ಈ ಬಾರಿ ಅರ್ಜುನನಂತೆ ಚಕ್ರವ್ಯೂಹ ಭೇದಿಸಿ ಹೊರಬರೋ ಶಪಥ ಮಾಡಿದ್ರು. ನನಗೆ ಒಂದೇ 1 ಬಾರಿ ಅವಕಾಶ ಕೊಡಿ ಅಂತ ಮತ ಕೂಡ ಯಾಚನೆ ಮಾಡಿದ್ರು. ಮೊಮ್ಮಗನ ಗೆಲುವಿಗಾಗಿ 10 ದಿನ ಕ್ಷೇತ್ರವೆಲ್ಲ ಓಡಾಡಿದ್ದ ದೇವೇಗೌಡರು ಈ ಬಾರಿ ಗೆಲ್ಲಿಸಿಯೇ ತೀರುತ್ತೇನೆ ಅಂತ ಶಪಥ ಕೂಡ ಮಾಡಿದ್ರು. ಆದ್ರೆ ನಿಖಿಲ್ಗೆ ಮತ್ತೊಮ್ಮೆ ಅದೃಷ್ಟ ಕೈಕೊಟ್ಟಿದ್ದು ಕಾಂಗ್ರೆಸ್ ಚುನಾವಣೆ ತಂತ್ರಗಾರಿಕೆಯಿಂದ ಯೋಗೇಶ್ವರ್ ಗೆಲುವು ಸಲೀಸಾಗಿದೆ. ಈ ಉಪಚುನಾವಣೆಯಲ್ಲಿ ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ನಾನು ಚುನಾವಣೆಗೆ ಬಂದು ನಿಲ್ಲಬೇಕಾಗಿ ಬಂತು. ಬಹುಶಃ ಇವತ್ತು ನಾನೇನಾದರೂ ಈ ಚುನಾವಣೆಯಲ್ಲಿ ಕೊನೆ ಹಂತದಲ್ಲಿ ಇಷ್ಟೆಲ್ಲ ಕಾರ್ಯಕರ್ತರುಗಳು, ಇಷ್ಟೆಲ್ಲ 2 ಪಕ್ಷದ ಮುಖಂಡರು, ಹಿರಿಯಕರು ಹೇಳಿದಾಗ ಹಿಂಸರಿದಿದ್ರೆ ಈ ಚುನಾವಣೆ ಪೂರಕವಾಗಿಲ್ಲ. ಹಾಗಾಗಿ ಪೂರಕವಾಗಿ ಇಲ್ಲದೆ ಇರೋ ಕಾರಣ ನಿಖಿಲ್ ಕುಮಾರಸ್ವಾಮಿ ಅವನ ಸ್ವಾರ್ಥಕ್ಕೋಸ್ಕರ ಇಡೀ ಕುಟುಂಬದವರು ಒಬ್ಬ ಪಕ್ಷದ ಕಾರ್ಯಕರ್ತರಿಗೆ ಬಲಿಪಶು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಕಳಂಕ ಬಹುಶಃ ನಾವು ಒತ್ಕೊಳ್ತಾ ಇದ್ವೋ ಏನೋ ಅಂತಕ್ಕಂಥದ್ದು ನಾನು ಚಿಂತೆ ಮಾಡ್ತೇನೆ. ಹಾಗಾಗಿ ಬಹುಶಃ ಆ ಒಂದು ಕಳಂಕ ಮುಕ್ತನಾಗಿ ಇವತ್ತು ನಾನು ಮಲಗ್ತೇನೆ, ಏನು ತೊಂದರೆ ಇಲ್ಲ. ಈ ಸೋಲು ನಾನೇ ಸ್ವೀಕಾರ ಮಾಡ್ತೇನೆ. ನಾನು ಇಲ್ಲಿವರೆಗೂ ಒಂದು ಗೆಲುವು ನೋಡಿಲ್ಲ, ಸತ್ಯ ಒಪ್ಕೊಳ್ತೇನೆ. ಇದು ನನ್ನ 3ನೆಯ ಸೋಲು. ಮೊದಲ 6 ಸುತ್ತಿನಲ್ಲಿ ನಿಖಿಲ್ ಮುನ್ನಡೆ. ಚನ್ನಪಟ್ಟಣ ಟೌನ್ ಮೇಲೆ ಸಿಪಿವೈ ಪಾರುಪತ್ಯ. 25,515 ಮತಗಳಿಂದ ಗೆದ್ದ ಯೋಗೇಶ್ವರ್. ಮೊದಲ 6 ಸುತ್ತಿನಲ್ಲಿ ಜೆಡಿಎಸ್ನ ನಿಖಿಲ್ ಮುನ್ನಡೆ ಸಾಧಿಸಿದ್ರು. ಒಕ್ಕಲಿಗರ ಪ್ರಾಬಲ್ಯ ಇರೋ ಪಂಚಾಯಿತಿಯ ಮತಗಟ್ಟೆಗಳಲ್ಲಿ ಮುನ್ನಡೆ ಪಡೆದಿದ್ರು ಅಷ್ಟೇನು ಮುನ್ನಡೆ ಸಾಧಿಸಲಿಲ್ಲ. ಆದರೆ 6ರಿಂದ 11 ಸುತ್ತಿನಲ್ಲಿ
ಟೌನ್ ಮತ ಎಣಿಕೆ ಆಗುತ್ತಿದ್ದಂತೆ ಚಿತ್ರಣವೇ ಬದಲಾಗಿ ಹೋಯಿತು. ಯೋಗೇಶ್ವರ್ ಹಿಡಿತದ ಮೇಲೆ ಹಿಡಿತ ಸಾಧಿಸಿದ್ರು. ಮುಸ್ಲಿಂ ಪ್ರಾಬಲ್ಯದ ಮತಗಟ್ಟೆಗಳಲ್ಲಿ 20,000ಕ್ಕೂ ಹೆಚ್ಚು ಮುನ್ನಡೆ ಸಾಧಿಸಿದ ಆನಂತರ ಹಿಂತಿರುಗಿ ನೋಡಲೇ ಇಲ್ಲ. ಒಕ್ಕಲಿಗರ ಪ್ರಾಬಲ್ಯದ ಕೊನೆಯ 9 ಸುತ್ತಿನಲ್ಲಿ ನಿಖಿಲ್ ಮುನ್ನಡೆ ಸಾಧಿಸಬಹುದು ಅನ್ನೋ ಲೆಕ್ಕಾಚಾರವಿದ್ರೂ ಅದು ಸಾಧ್ಯವಾಗ್ಲಿಲ್ಲ. ಇನ್ನು ಚನ್ನಪಟ್ಟಣದ ಲೆಕ್ಕಾಚಾರ ಹೇಗಿತ್ತು ಅಂತ ನೋಡೋಣ. ಚನ್ನಪಟ್ಟಣ ಮೊದಲ ಸುತ್ತು ಯೋಗೇಶ್ವರ್ ಮುನ್ನಡೆ ಮತ 49. ಚನ್ನಪಟ್ಟಣ ಎರಡನೇ ಸುತ್ತು ನಿಖಿಲ್ ಮುನ್ನಡೆ ಮತ 135. ಚನ್ನಪಟ್ಟಣ ಮೂರನೇ ಸುತ್ತು ನಿಖಿಲ್ ಮುನ್ನಡೆ ಮತ 847. ಚನ್ನಪಟ್ಟಣ ನಾಲ್ಕನೇ ಸುತ್ತು ನಿಖಿಲ್ ಮುನ್ನಡೆ ಮತ 1,155. ಚನ್ನಪಟ್ಟಣ ಐದನೇ ಸುತ್ತು ನಿಖಿಲ್ ಮುನ್ನಡೆ ಮತ 1,306. ಚನ್ನಪಟ್ಟಣ ಆರನೇ ಸುತ್ತು ಯೋಗೇಶ್ವರ್ ಮುನ್ನಡೆ ಮತ 783. ಚನ್ನಪಟ್ಟಣ ಏಳನೇ ಸುತ್ತು ಯೋಗೇಶ್ವರ್ ಮುನ್ನಡೆ ಮತ 959. ಚನ್ನಪಟ್ಟಣ ಎಂಟನೇ ಸುತ್ತು ಯೋಗೇಶ್ವರ್ ಮುನ್ನಡೆ ಮತ 11,174. ಚನ್ನಪಟ್ಟಣ ಎಂಟನೇ ಸುತ್ತು ಯೋಗೇಶ್ವರ್ ಮುನ್ನಡೆ ಮತ 11,174. ಚನ್ನಪಟ್ಟಣ ಹತ್ತನೇ ಸುತ್ತು ಯೋಗೇಶ್ವರ್ ಮುನ್ನಡೆ ಮತ 19,799. ಚನ್ನಪಟ್ಟಣ 11ನೇ ಸುತ್ತು ಯೋಗೇಶ್ವರ್ ಮುನ್ನಡೆ ಮತ 21,967. ಚನ್ನಪಟ್ಟಣ 12ನೇ ಸುತ್ತು ಯೋಗೇಶ್ವರ್ ಮುನ್ನಡೆ ಮತ 22,063. ಚನ್ನಪಟ್ಟಣ 13ನೇ ಸುತ್ತು ಯೋಗೇಶ್ವರ್ ಮುನ್ನಡೆ ಮತ 22,548. ಚನ್ನಪಟ್ಟಣ 14ನೇ ಸುತ್ತು ಯೋಗೇಶ್ವರ್ ಮುನ್ನಡೆ ಮತ 24,310. ಚನ್ನಪಟ್ಟಣ 15ನೇ ಸುತ್ತು ಯೋಗೇಶ್ವರ್ ಮುನ್ನಡೆ ಮತ 25,026. ಚನ್ನಪಟ್ಟಣ 16ನೇ ಸುತ್ತು ಯೋಗೇಶ್ವರ್ ಮುನ್ನಡೆ ಮತ 24,889. ಚನ್ನಪಟ್ಟಣ 17ನೇ ಸುತ್ತು ಯೋಗೇಶ್ವರ್ ಮುನ್ನಡೆ ಮತ 25,903. ಚನ್ನಪಟ್ಟಣ 18ನೇ ಸುತ್ತು ಯೋಗೇಶ್ವರ್ ಮುನ್ನಡೆ ಮತ 26,620. ಚನ್ನಪಟ್ಟಣ 19ನೇ ಸುತ್ತು ಯೋಗೇಶ್ವರ್ ಮುನ್ನಡೆ ಮತ 26,929. ಚನ್ನಪಟ್ಟಣ 20ನೇ ಸುತ್ತು ಯೋಗೇಶ್ವರ್ ಗೆಲುವಿನ ಅಂತರ 25,515 ಮತಗಳಿಂದ ಕಾಂಗ್ರೆಸ್ಸಿನ ಸಿಪಿ ಯೋಗೇಶ್ವರ್ ಗೆಲುವು ಕಂಡಿದ್ದಾರೆ. ಚನ್ನಪಟ್ಟಣ ಉಪಚುನಾವಣಾ ಕಣದಲ್ಲಿ ಇದೀಗ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರು ಗೆದ್ದು ಬೀಗಿರುವಂಥದ್ದು. ದಾಖಲೆ ಪ್ರಮಾಣದ ಅಂತರದಲ್ಲಿ ಯೋಗೇಶ್ವರ್ ಅವರು ಗೆಲುವನ್ನು ಸಾಧಿಸಿದ್ದಾರೆ. 25,000ಕ್ಕೂ ಅಧಿಕ ಮತಗಳಲ್ಲಿ ಯೋಗೇಶ್ವರ್ ಅವರು ಇದೀಗ ಜಯಶೀಲರಾಗಿರುವಂಥದ್ದು. ಮೊದಲಿನ 5ರಿಂದ 6 ಸುತ್ತುಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಲೀಡನ್ನು ತೆಗೆದುಕೊಂಡ್ರು ಕೂಡ ಅದಾದ ಬಳಿಕ ಯೋಗೇಶ್ವರ್ ಅವರು ಲೀಡನ್ನು ತೆಗೆದುಕೊಳ್ತಾ ಬಂದರು. ಬಳಿಕ ಯೋಗೇಶ್ವರ್ ಅವರು ಹಿಂದೆ ತಿರುಗೇ ನೋಡಲಿಲ್ಲ. ಕಂಪ್ಲೀಟ್ ಆಗಿ ಕೊನೆಯ ಸುತ್ತಿನವರೆಗೂ ಕೂಡ ಯೋಗೇಶ್ವರ್ ಅವರು ಲೀಡನ್ನು ತೆಗೆದುಕೊಂಡು ಬಂದರು. ಯಾಕಂದರೆ ಗ್ರಾಮೀಣ ಭಾಗದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಧಿಕ ಪ್ರಮಾಣದ ಮತಗಳು ಬಂದಿವೆ ಅಂತ ಕೂಡ ಲೆಕ್ಕಾಚಾರವನ್ನು ಇಟ್ಕೊಳ್ಳಲಾಗಿತ್ತು. ಆದರೆ ಗ್ರಾಮೀಣ ಭಾಗದಲ್ಲಿ ಕಾಂಗ್ರೆಸ್ ಹಾಗೂ JDS ಎರಡರ ನಡುವೆ ಕೂಡ ಸಮಬಲದ ಹೋರಾಟ ಏರ್ಪಟ್ಟಿತ್ತು. ಅಂತಿಮವಾಗಿ ಟೌನ್ ವ್ಯಾಪ್ತಿಯ ಮತದಾರರು ಯೋಗೇಶ್ವರ್ ಅವರ ಕೈ ಹಿಡಿದಿರುವುದರಿಂದಾಗಿ ಸುಮಾರು 25,000ಕ್ಕೂ ಅಧಿಕ ಮತಗಳಿಂದ ಇದೀಗ ಯೋಗೇಶ್ವರ್ ಅವರು ಜಯಶೀಲರಾಗಿದ್ದಾರೆ. ಯೋಗೇಶ್ವರ್ ಅವರ ಲೆಕ್ಕಾಚಾರದಂತೆ ಅಲ್ಪಸಂಖ್ಯಾತ ಹಾಗೂ ಹಿಂದುಳಿದ ವರ್ಗ ಕಂಪ್ಲೀಟ್ ಆಗಿ ಕಾಂಗ್ರೆಸ್ನ ಕೈ ಹಿಡಿದಿದೆ. ಮಗನನ್ನ ಸೋಲಿಸಿದ್ದೆ HDK ಎಂದ CPY. ಒಕ್ಕಲಿಗ ದೈತ್ಯ ಶಕ್ತಿ ಗೌಡರ ಶಕ್ತಿ ಕಮ್ಮಿಯಾಗಿದೆ. ಗೆಲುವಿನ ಬಳಿಕ ಯೋಗೇಶ್ವರ್ DK ವಿಶ್ಲೇಷಣೆ. ಇನ್ನು ಚನ್ನಪಟ್ಟಣ ಫಲಿತಾಂಶದ ಬಳಿಕ ಗೆಲುವಿನ ಬಗ್ಗೆ ಸಿಪಿ ಯೋಗೇಶ್ವರ್ ವಿಶ್ಲೇಷಣೆ ಮಾಡಿದ್ದಾರೆ. ಮಗ ನಿಖಿಲ್ ಸೋಲಿಗೆ ಕುಮಾರಸ್ವಾಮಿಯೇ ಕಾರಣ ಅಂತ ದೂರಿದ್ದಾರೆ. ಮಂಡ್ಯದಲ್ಲಿ ಮಗನನ್ನ ನಿಲ್ಲಿಸಿ ಗೆಲ್ಲಿಸಬಹುದಿತ್ತು, ಆದರೆ HDK ಆ ಕೆಲಸ ಮಾಡಲಿಲ್ಲ ಅಂದ ಯೋಗೇಶ್ವರ್ ವ್ಯಂಗ್ಯವಾಡಿದ್ದಾರೆ. ಈ ಗೆಲುವನ್ನ ಸಿಎಂ DK ಬ್ರದರ್ಸ್ಗೆ ಒಪ್ಪಿಸೋದಾಗಿ ಹೇಳಿದ್ದಾರೆ. ಇನ್ನೊಂದೆಡೆ ಇದು 2028ರ ಚುನಾವಣೆಯ ದಿಕ್ಸೂಚಿ ಅಂತ DKಶಿ ವಿಶ್ಲೇಷಣೆ ಮಾಡಿದ್ದಾರೆ. ಇದು ನಮ್ಮ ತಾಲೂಕಿನ ಸ್ವಾಭಿಮಾನಿ ಮತದಾರರ ಗೆಲುವು. ದೇವೇಗೌಡರು, ಕುಮಾರಸ್ವಾಮಿ ಅವರೆಲ್ಲ ಬಂದು ತಿಂಗಳುಗಟ್ಟಲೆ ಪ್ರಚಾರ ಮಾಡಿದ್ರು ಕೂಡ ಜನ ಕಾಂಗ್ರೆಸ್ ಸರ್ಕಾರದ ಮೇಲೆ, ಸರ್ಕಾರದ ಗ್ಯಾರಂಟಿಗಳ ಮೇಲೆ, ನನ್ನ ಮೇಲೆ ವಿಶ್ವಾಸ ಇಟ್ಟು ಇದನ್ನು ಗೆಲ್ಸ್ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಸುರೇಶ್ ಅವರು ಎಲ್ಲ ಸಂಘಟಿತವಾಗಿ ಕೆಲಸ ಮಾಡಿದ್ವಿ. ಹಂಗಾಗಿ ಗೆಲುವು. ಇದು ಮತದಾರರ ತೀರ್ಪು. ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಮತದಾರ ರಾಜ್ಯದಲ್ಲಿ ಅಂತ ಒಂದು ಸಂದೇಶ. ಅವರ ಬದುಕಿನಲ್ಲಿ ಎಷ್ಟು ಬದಲಾವಣೆ ಆಗ್ತಾ ಇದೆ, ಯಾವ ರೀತಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ಉತ್ತಮವಾದಂತಹ ಆಡಳಿತ ಕೊಡ್ತಾ ಇದೀವಿ, ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಜನ ತೀರ್ಮಾನವನ್ನ ಮಾಡಿದ್ದಾರೆ. ಮತ ಎಣಿಕೆ ಕೇಂದ್ರ ಬಳಿ 2 ಪಕ್ಷಗಳ ಜೈಕಾರ. ಕಾರ್ಯಕರ್ತರನ್ನ ಚದುರಿಸಿದ ಪೊಲೀಸರು.
ಈ ಮಧ್ಯೆ ಚನ್ನಪಟ್ಟಣ ಮತ ಎಣಿಕೆ ಕೇಂದ್ರದ ಬಳಿ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ತಲೆದೂರಿತ್ತು. ಎರಡೂ ಪಕ್ಷಗಳ ಕಾರ್ಯಕರ್ತರು ಜೈಕಾರ ಕೂಗಿದ್ರಿಂದ ಕೆಲಕಾಲ ಮಾತಿನ ಚಕಮಕಿಯೂ ನಡೆಯಿತು. ಎರಡೂ ಕಡೆಯವರನ್ನ ಪೊಲೀಸರು ಚದುರಿಸಿದ್ರು. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಇಂದು ನಡೆದಂತಹ ಫಲಿತಾಂಶದಲ್ಲಿ ಸಿಪಿ ಯೋಗೇಶ್ವರ್ ಗೆಲ್ಲುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರ ಹರ್ಷೋದ್ಗಾರ ಸಹ ಹೆಚ್ಚಾಯಿತು. ಇದೇ ವೇಳೆಯಲ್ಲಿ ಎಣಿಕಾ ಕೇಂದ್ರದಿಂದ ಹೊರಬಂದಂತಹ ಜೆಡಿಎಸ್ ಮತ್ತೆ ಬಿಜೆಪಿಯ ಏಜೆಂಟ್ಗಳು ಬಂದರು. ಈ ವೇಳೆ ಪರಸ್ಪರ ಘೋಷಣೆ ಕೂಡ ನಡೆಯುವಂತಹ ಘಟನೆ ಕೂಡ ಜರುಗಿತು. ಒಂದ್ ಕಡೆ ಕಾಂಗ್ರೆಸ್ ಕಾರ್ಯಕರ್ತರ ಘೋಷಣೆ ಹೆಚ್ಚಾದ್ರೆ ಇನ್ನೊಂದ್ ಕಡೆ ಬಿಜೆಪಿ ಮತ್ತೆ ಜೆಡಿಎಸ್ನ ಕಾರ್ಯಕರ್ತರು ಮತ್ತೆ ಏಜೆಂಟ್ಗಳು ಸೈಲೆಂಟ್ ಆಗಿ ಹೋದಂತಹ ಒಂದು ಘಟನೆ ಕೂಡ ಇಲ್ಲಿ ಜರುಗಿದಂಥದ್ದು. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.